ನಾವಿವತ್ತು ಮಿಥುನ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಉದ್ಯೋಗ, ಹಣಕಾಸು ಹಾಗೂ ಕುಟುಂಬದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ವಿ. ಮಿಥುನ ರಾಶಿಯ ಭವಿಷ್ಯದ ಬಗ್ಗೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಮಿಥುನ ರಾಶಿಯವರ ಸ್ವಭಾವ, ವ್ಯಕ್ತ, ಉದ್ಯೋಗ ಮತ್ತು ಹಣಕಾಸು, ಕುಟುಂಬ, ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಜೀವನದ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಅಧಿಪತಿ ಗ್ರಹ ಬಂದು ಬುಧ. ಬುಧನು ಬುದ್ಧಿವಂತಿಕೆ, ಮಾತಿನ ಚಾತುರ್ಯ ಆಗಿರುತ್ತಾನೆ. ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಸೂಚಿಸುವ ಗ್ರಹ. ಆದ್ದರಿಂದ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚುರುಕಾದ ಆಲೋಚನೆ, ಉತ್ತಮ ಕೌಶಲ್ಯ ಮತ್ತು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೊಂದಿರುತ್ತಾರೆ. ಇವರಿಗೆ ಒಂದೇ ವಿಷಯದಲ್ಲಿ ಸೀಮಿತರಾಗುವುದು ಇಷ್ಟವಿರುವುದಿಲ್ಲ. ಹೊಸ ಅನುಭವವನ್ನು ಪಡೆದುಕೊಳ್ಳುವುದು, ಜನರೊಂದಿಗೆ ಬೆರೆಯುವುದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವುದು ಇವರ ಸ್ವಭಾವವಾಗಿರುತ್ತೆ. ಇವರು ಸ್ನೇಹಪರರು, ಹಾಸ್ಯಪ್ರಿಯರು ಹಾಗೂ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಗುಣ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ನಿರ್ಧಾರಗಳನ್ನು ಬದಲಾಯಿಸುವ ಸ್ವಭಾವವು ಕೂಡ ಕಂಡುಬರಬಹುದು. ಒಂದು ಕೆಲಸವನ್ನು ಆರಂಭಿಸಿ ಮತ್ತೊಂದು ಅವಕಾಶದತ್ತ ಗಮನ ಹರಿಸುವ ಪ್ರವೃತ್ತಿ ಇರುತ್ತೆ. ಗುರಿಯ ಮೇಲೆ ಏಕಾಗ್ರತೆ ಇಟ್ಟರೆ ಹೆಚ್ಚಿನ ಯಶಸ್ಸು ಪಡೆಯಬಹುದು. ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಶಿಕ್ಷಕರು, ಪ್ರವರ್ತಕರು, ಲೇಖಕರು, ವಕೀಲರು, ವ್ಯಾಪಾರಿಗಳು, ಬ್ಯಾಂಕಿಂಗ್, ಮಾಹಿತಿ ತಂತ್ರಜ್ಞಾನ, ಮಾರ್ಕೆಟಿಂಗ್, ಮಾಧ್ಯಮ ಹಾಗೂ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡುವ ಸಾಮರ್ಥ್ಯ ಇವರಲ್ಲಿ ಇರುತ್ತೆ. ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನ ಕೌಶಲ್ಯದ ಮೂಲಕ ಜನರ ವಿಶ್ವಾಸವನ್ನು ಗಳಿಸುತ್ತಾರೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಆದಾಯದ ಅವಕಾಶಗಳು ಉತ್ತಮವಾಗಿ ಬರಬಹುದು. ಆದರೆ ಆದಾಯ ಹೆಚ್ಚಿದ್ದಂತೆ ಖರ್ಚುಗಳು ಅಷ್ಟೇ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಆದ್ದರಿಂದ ಉಳಿತಾಯದ ಅಭ್ಯಾಸವು ಬೆಳೆಯುವುದು ಮತ್ತು ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಉತ್ತಮ ಅಂತ ನನ್ನ ಅನಿಸುತ್ತೆ. ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿಯನ್ನು ಪಡೆದು ನಿರ್ಧಾರ ತೆಗೆದುಕೊಳ್ಳುವುದು ಚೆನ್ನಾಗಿರುತ್ತೆ. ಇನ್ನು ಕುಟುಂಬ ಜೀವನದಲ್ಲಿ ಮಿಥುನ ರಾಶಿಯವರಿಗೆ ಪ್ರೀತಿ ಮತ್ತು ಸ್ನೇಹಕ್ಕೆ ಮಹತ್ವ ನೀಡುತ್ತಾರೆ. ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡದೆ ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಸಿಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬಹಳ ಮುಖ್ಯ ಇರುತ್ತೆ. ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಂಡರೆ ದಾಂಪತ್ಯ ಜೀವನದಲ್ಲಿ ಇನ್ನಷ್ಟು ಸುಂದರವಾಗಿರುತ್ತೆ. ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ ಮತ್ತು ಆಹಾರ ಪದ್ಧತಿಗಳಿಂದ ಸಮಸ್ಯೆಗಳು ಉಂಟಾಗಬಹುದು. ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ ಹಾಗೂ ಸಮತೋಲನ ಆಹಾರ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿರುತ್ತೆ. ಆಧ್ಯಾತ್ಮಿಕವಾಗಿ ಬುಧವಾರ ಶ್ರೀ ಗಣೇಶನ ಆರಾಧನೆ ಮಾಡುವುದು, ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿರಿ. ಅಗತ್ಯವಿರುವವರಿಗೆ ಹಸಿರು ಬಣ್ಣದ ವಸ್ತುಗಳನ್ನು ಅಥವಾ ಆಹಾರ ದಾನ ಮಾಡುವುದರಿಂದ ಶುಭಕರವೆಂದು ಹೇಳಲಾಗುತ್ತೆ. ಇಂತಹ ಆಧ್ಯಾತ್ಮಿಕ ಆಚರಣೆಗಳು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ಕೆಲವೇ ರಾಶಿಗಳಿಗೆ ಮಾತ್ರ ಬರುತ್ತೆ. ಅವಲಂಬಿತವಾಗಿಯೂ ಕೂಡ ಇರುವುದಿಲ್ಲ. ಪರಿಶ್ರಮ ಮತ್ತು ಉತ್ತಮ ನಿರ್ಧಾರಗಳು, ಸಮಯದ ಮೇಲೆ ಸಕಾರಾತ್ಮಕ ಮನೋಭಾವನವು ಅಷ್ಟೇ ಮುಖ್ಯ. ರಾಶಿ ಭವಿಷ್ಯವು ಸಾಮಾನ್ಯ ಮಾರ್ಗದರ್ಶನ ಮಾತ್ರ. ವೈಯಕ್ತಿಕ ಫಲಿತಾಂಶಗಳನ್ನು ಜನ್ಮ ಜಾತಕ ಆಧಾರದ ಮೇಲೆ ಬದಲಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ರಾಶಿ ಭವಿಷ್ಯ, ಆಧ್ಯಾತ್ಮಿಕ ಮಾಹಿತಿ ಮತ್ತು ಧಾರ್ಮಿಕ ವಿಷಯಗಳಿಗಾಗಿ
ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೈ ಚಿದಂಬರ ಎಂದು ಕಮೆಂಟ್ ಮೂಲಕ ನಮ್ಮನ್ನು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.